ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ತಪ್ಪದೆ ಮಕ್ಕಳಿಗೆ ಕೊಡಬೇಕಾದ ಆಹಾರ ಯಾವುದು? ಆಪ್ಷನ್ಸ್: ಎ ಬೆಳ್ಳುಳ್ಳಿ, ಬಿ ಅರಿಶಿನ, ಸಿ ಅಲೋವೆರಾ, ಡಿ ಕಾಳುಮೆಣಸು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳ್ಳುಳ್ಳಿ ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತದೆ. ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದೇಹದ ಚಯಾಪಚಯವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಇದನ್ನು ಮಕ್ಕಳಿಗೆ ಮಳೆಗಾಲದಲ್ಲಿ ತಿನ್ನಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಹತ್ತಿರಕ್ಕೂ ಸುಳಿಯುವುದಿಲ್ಲ. ಮುಖ್ಯವಾಗಿ ಶೀತ ಹಾಗೂ ಜ್ವರ ಸಹ ಬರುವುದಿಲ್ಲ. ಇನ್ನು ಅರಿಶಿನವನ್ನು ಬಹುತೇಕ ಎಲ್ಲ ಅಡುಗೆಗಳಲ್ಲಿ ಬಳಸಲಾಗುತ್ತದೆ. ಇದು ಕೂಡ ನಿಮ್ಮ ಮಕ್ಕಳ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅರಿಶಿನವು ಕರ್ಕ್ಯುಮಿನ್ ಎಂಬ ಪ್ರಬಲ ಅಂಶವನ್ನು ಹೊಂದಿದ್ದು, ಇದು ಉತ್ತಮ ಉತ್ಕರ್ಷಣ ನಿರೋಧಕವಾಗಿದ್ದು, ಪ್ರತಿದಿನ ಮಕ್ಕಳಿಗೆ ಮಲಗುವ ಮುನ್ನ ಅರಿಶಿನದ ಹಾಲನ್ನು ಕೊಡುವುದರಿಂದ ಅದು ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಯಾವುದೇ ಸೋಂಕುಗಳನ್ನು ಹೋಗಲಾಡಿಸುತ್ತದೆ. ಎರಡನೇ ಪ್ರಶ್ನೆ, ಜ್ವರ ಮತ್ತು ಶೀತ ಬಂದಾಗ ಯಾವುದನ್ನು ಹೆಚ್ಚಾಗಿ ಸೇವಿಸಬೇಕು? ಆಪ್ಷನ್ಸ್: ಎ ಅನ್ನ, ಬಿ ಬ್ರೆಡ್, ಸಿ ಸೂಪ್, ಡಿ ಗಂಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೂಪ್. ಜ್ವರ ಮತ್ತು ಶೀತ ಬಂದರೆ ಸೂಪ್ ಕುಡಿಯಬೇಕು ಎನ್ನುತ್ತಾರೆ, ಏಕೆಂದರೆ ಈ ಬಿಸಿ ಬಿಸಿ ಸೂಪ್ಗಳು ಮನಸ್ಸಿಗೆ ಹಾಗೂ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಸೂಪ್ಗಳು ಶೀತ ಬರದಂತೆ ತಡೆಯಲು ಸಹಾಯ ಮಾಡುತ್ತದೆ. ಅಂಗಡಿಯಲ್ಲಿ ಸಿಗುವ ಸೂಪ್ ಪ್ಯಾಕೆಟ್ ತರದೆ ಮನೆಯಲ್ಲಿ ಮಾಡಿದ ತರಕಾರಿಗಳ ಸೂಪ್ ಹಾಗೂ ಜೀರಿಗೆ ಮತ್ತು ಕಾಳುಮೆಣಸು ಹಾಕಿ ಮಾಡಿದ ಸೂಪ್ಗಳನ್ನು ಮತ್ತು ಮಟನ್ ಕಾಲು ಸೂಪನ್ನು ಕುಡಿಯುವುದರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮೂರನೇ ಪ್ರಶ್ನೆ, ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಎಷ್ಟು ನೀರು ಕುಡಿಯಬೇಕು ಎಂದು ಹೇಗೆ ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಅಂದಾಜಿನ ಮೇಲೆ, ಬಿ ದೇಹದ ಗಾತ್ರ, ಸಿ ಆರೋಗ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರತಿಯೊಬ್ಬರೂ ಆರೋಗ್ಯವಾಗಿರಲು ದಿನವೂ 8 ಲೋಟಗಳಷ್ಟು ನೀರು ಕುಡಿಯಬೇಕು ಎಂಬುದು ತಿಳಿದಿರುವ ವಿಚಾರವಾಗಿದೆ. ಆದರೆ ಹಿರಿಯರ ಪ್ರಕಾರ ಇದು ದೇಹದ ಗಾತ್ರ, ಹೊರಗಿನ ತಾಪಮಾನ, ನಿಮ್ಮ ಉಸಿರಾಟ ಕ್ರಿಯೆ ಹಾಗೂ ದೇಹದ ಬೆವರು ನಿಮ್ಮ ದೇಹಕ್ಕೆ ಬೇಕಾಗುವ ನೀರಿನ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಒಂದು ದಿನದಲ್ಲಿ ನಿಮಗೆ ಬೇಕಾಗುವ ನೀರಿನ ಪ್ರಮಾಣವು ನಿಮ್ಮ ಆರೋಗ್ಯವನ್ನು ಅವಲಂಬಿಸಿರುತ್ತದೆ. ಹೃದಯ ವೈಫಲ್ಯ ಅಥವಾ ಮೂತ್ರಪಿಂಡದ ಕಲ್ಲುಗಳನ್ನು ಹೊಂದಿರುವ ವ್ಯಕ್ತಿಯು ಸೇವಿಸುವ ನೀರಿನ ಪ್ರಮಾಣ ಮೂತ್ರವರ್ಧಕ ಔಷಧಿಗಳನ್ನು ತೆಗೆದುಕೊಳ್ಳುವವರಿಗಿಂತ ಹೆಚ್ಚಾಗಿರುತ್ತದೆ. ಮತ್ತು ಹೆಚ್ಚಿನ ಯುವ ಜನರು, ಆರೋಗ್ಯವಂತ ಜನರು ಹೈಡ್ರೇಟ್ ಆಗಿರಲು ಅನುಸರಿಸುವ ಸರಳ ವಿಧಾನವೆಂದರೆ ಬಾಯಾರಿಕೆಯಾದಾಗ ನೀರು ಕುಡಿಯುವುದು ಹಾಗೂ ಮೂತ್ರ ಬಣ್ಣ ಆಧರಿಸಿ ಇನ್ನೂ ಕೆಲವರು ನೀರಿನ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡುತ್ತಾರೆ. ಹೀಗೆ ಒಬ್ಬೊಬ್ಬರು ತಮ್ಮ ದೇಹದ ಅನುಗುಣವಾಗಿ, ಪರಿಸರದ ಅನುಗುಣವಾಗಿ ಮತ್ತು ತಮ್ಮ ಆರೋಗ್ಯದ ಅನುಗುಣವಾಗಿ ನೀರನ್ನು ಕುಡಿಯಬೇಕು. ನಾಲ್ಕನೇ ಪ್ರಶ್ನೆ, ಮನುಷ್ಯನಂತೆ ಆತ್ಮಹತ್ಯೆ ಮಾಡಿಕೊಳ್ಳುವ ಜೀವಿ ಯಾವುದು? ಆಪ್ಷನ್ಸ್: ಎ ಗೊರಿಲ್ಲಾ, ಬಿ ಸಮುದ್ರ ಕುದುರೆ, ಸಿ ಡಾಲ್ಫಿನ್, ಡಿ ಆಸ್ಟ್ರಿಚ್. ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್. ಪ್ರಪಂಚದಲ್ಲಿ ಮನುಷ್ಯನನ್ನು ಹೊರತುಪಡಿಸಿದರೆ ಹೆಚ್ಚು ಬುದ್ಧಿಶಾಲಿಯಾಗಿರುವುದು ಡಾಲ್ಫಿನ್. ಮನುಷ್ಯನ ಮಾತುಗಳನ್ನು ಇವುಗಳು ಸುಲಭವಾಗಿ ಅರ್ಥೈಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಇದು ನಿದ್ರಿಸುತ್ತಲೇ ಈಜುತ್ತವೆ. ಮನುಷ್ಯನಂತೆ ಡಾಲ್ಫಿನ್ಗಳು ಸಹಿತ ಆತ್ಮಹತ್ಯೆ ಮಾಡಿಕೊಳ್ಳುತ್ತವೆಯಂತೆ. ಏನೂ ಆಹಾರವನ್ನು ಸೇವಿಸದೆ ಅಥವಾ ಸಮುದ್ರದ ಬಂಡೆಗಳಿಗೆ ತಮ್ಮ ತಲೆಯನ್ನು ಡಿಕ್ಕಿ ಹೊಡೆಸಿಕೊಂಡು ಅವು ಆತ್ಮಹತ್ಯೆ ಮಾಡಿಕೊಳ್ಳುತ್ತವೆಯಂತೆ. ಐದನೇ ಪ್ರಶ್ನೆ, ನಮ್ಮ ಬಳಿ ಇರುವ ಹರಿದ ನೋಟು ಅಥವಾ ದುಡ್ಡನ್ನು ಎಲ್ಲಿ ಬದಲಾಯಿಸಿಕೊಳ್ಳಬಹುದು? ಆಪ್ಷನ್ಸ್: ಎ ಬಸ್ಸುಗಳು, ಬಿ ಅಂಗಡಿಗಳು, ಸಿ ಸಾರ್ವಜನಿಕ ವಲಯ, ಡಿ ದೇವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾರ್ವಜನಿಕ ವಲಯ. ನೀವು ಯಾವುದೇ ಹರಿದ ನೋಟುಗಳನ್ನು ಹೊಂದಿದ್ದರೆ ಅದನ್ನು ನೀವು ಯಾವುದೇ ಸಾರ್ವಜನಿಕ ವಲಯದ ಬ್ಯಾಂಕ್ ಶಾಖೆ ಅಥವಾ RBIನ ಇಶ್ಯೂ ಆಫೀಸ್ನ ಕೇಂದ್ರಗಳಲ್ಲಿ ಬದಲಾಯಿಸಿಕೊಳ್ಳಬಹುದು. ಆರನೇ ಪ್ರಶ್ನೆ, ಮಲಗುವ ಮುನ್ನ ಜಾಯಿಕಾಯಿ ಬೆರೆಸಿರುವ ಹಾಲನ್ನು ಕುಡಿದು ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಗೊರಕೆ ನಿಯಂತ್ರಣ,
ಬಿ ಉತ್ತಮ ನಿದ್ರೆ, ಸಿ ಶಕ್ತಿ ವೃದ್ಧಿ, ಡಿ ಪೋಷಕಾಂಶ ಹೀರುವಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತಮ ನಿದ್ರೆ. ತಜ್ಞರ ಪ್ರಕಾರ ಜಾಯಿಕಾಯಿ ಮತ್ತು ಹಾಲನ್ನು ಒಟ್ಟಿಗೆ ಕುಡಿಯುವುದು ನಿದ್ರೆಯನ್ನು ಉಂಟುಮಾಡಲು, ಸಂತಾನೋತ್ಪತ್ತಿ ಆರೋಗ್ಯವನ್ನು ಸುಧಾರಿಸಲು, ಆತಂಕವನ್ನು ಕಡಿಮೆ ಮಾಡಲು ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ರೋಗನಿರೋಧಕ ಶಕ್ತಿ ಮತ್ತು ಜೀರ್ಣಕಾರಿ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಜಾಯಿಕಾಯಿ ಮತ್ತು ಹಾಲು ಎರಡನ್ನೂ ಸಾಂಪ್ರದಾಯಿಕವಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಶಮನಗೊಳಿಸಲು ಬಳಸಲಾಗುತ್ತದೆ. ಮಲಗುವ ಮುನ್ನ ಜಾಯಿಕಾಯಿ ಹಾಲನ್ನು ಸೇವಿಸುವುದು ಅಜೀರ್ಣ ಅಥವಾ ಅಸ್ವಸ್ಥತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ, ಚಹಾ ಕಾಫಿಯಂತೆ ಹಾವಿನ ರಕ್ತವನ್ನು ಕುಡಿಯುವ ದೇಶ ಯಾವುದು? ಆಪ್ಷನ್ಸ್ ಎ ಚೀನಾ, ಬಿ ಭೂತಾನ್, ಸಿ ಬಾಂಗ್ಲಾದೇಶ್, ಡಿ ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋನೇಷ್ಯಾ. ಇಂಡೋನೇಷ್ಯಾದಲ್ಲಿ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡುವಾಗ ಹಾವಿನ ರಕ್ತವನ್ನು ಹೆಚ್ಚಾಗಿ ಕುಡಿಯುತ್ತಾರೆ. ಇದಲ್ಲದೆ ಜಕಾರ್ತಾದಲ್ಲಿ ಈ ಹಾವಿನ ರಕ್ತಕ್ಕೆ ಉತ್ತಮ ಬೇಡಿಕೆ ಮತ್ತು ಪ್ರವೃತ್ತಿ ಇದೆ. ಇಂಡೋನೇಷ್ಯಾದಲ್ಲಿರುವ ಹೆಚ್ಚಿನ ಹುಡುಗಿಯರು ಹಾವಿನ ರಕ್ತವನ್ನು ಕುಡಿಯುತ್ತಾರೆ. ಹಾವಿನ ರಕ್ತವನ್ನು ಕುಡಿಯುವುದರಿಂದ ದೇಹವು ಫಿಟ್ ಆಗಿರುತ್ತದೆ ಮತ್ತು ಸುಂದರವಾಗಿ ಕಾಣುತ್ತಾರೆ ಎಂದು ಅವರು ಆಳವಾಗಿ ನಂಬುತ್ತಾರೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾದಲ್ಲಿ ಹಾವಿನ ರಕ್ತವನ್ನು ಕುಡಿಯುವುದು ಸಾಮಾನ್ಯ ವಿಷಯವಾಗಿದ್ದು, ಅಲ್ಲಿನ ಬೀದಿ ಬೀದಿಗಳಲ್ಲಿ ಹಾವಿನ ರಕ್ತ ಮಾರುವ ಕಾಫಿ, ಟೀ ಅಂಗಡಿಗಳಲ್ಲಿ ಕಾಣಿಸುತ್ತದೆ. 8ನೇ ಪ್ರಶ್ನೆ, ಹೃದಯ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ನೇರಳೆ ಹಣ್ಣು, ಬಿ ಬೀಟ್ರೂಟ್, ಸಿ ಡ್ರ್ಯಾಗನ್ ಫ್ರೂಟ್, ಡಿ ಸೀಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಡ್ರ್ಯಾಗನ್ ಫ್ರೂಟ್. ನಿತ್ಯ ಡ್ರ್ಯಾಗನ್ ಫ್ರೂಟ್ ತಿನ್ನುವುದರಿಂದ ದೇಹದಲ್ಲಿನ ಅಧಿಕ ರಕ್ತದೊತ್ತಡವನ್ನು ಇದು ಕಡಿಮೆ ಮಾಡುತ್ತದೆ. ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ಹಾಗೆಯೇ ಡ್ರ್ಯಾಗನ್ ಫ್ರೂಟ್ ತಿನ್ನುವುದರಿಂದ ಹೃದಯದ ಆರೋಗ್ಯವು ಸುಧಾರಿಸುತ್ತದೆ. ಇದು ಹೃದಯ ಸ್ನಾಯುವನ್ನು ಬಲಪಡಿಸಲು ಮತ್ತು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ. ಹೃದಯದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಹಣ್ಣನ್ನು ತಿನ್ನುವುದು ಉತ್ತಮ. 9ನೇ ಪ್ರಶ್ನೆ, ಪ್ರತಿದಿನ ಅನ್ನವನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಶುಗರ್, ಬಿ ಬಿಪಿ, ಸಿ ಹೃದಯಾಘಾತ, ಡಿ ದೇಹಕ್ಕೆ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ದೇಹಕ್ಕೆ ಶಕ್ತಿ. ಪ್ರತಿದಿನ ಅನ್ನವನ್ನು ಮಿತವಾಗಿ ತಿಂದರೆ ಕ್ಷೇಮ, ಹೆಚ್ಚು ತಿಂದರೆ ತೂಕ ಹೆಚ್ಚುತ್ತದೆ. ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಾಗಿರುತ್ತದೆ, ಹಾಗಾಗಿ ಹೆಚ್ಚು ಅನ್ನ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ. ಪ್ರತಿದಿನ ಮಿತವಾಗಿ ಅನ್ನವನ್ನು ತಿನ್ನುವುದರಿಂದ ಅದು ನಿಮ್ಮ ಆರೋಗ್ಯದ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಪ್ರಪಂಚಾದ್ಯಂತ ಅನೇಕ ಜನರಿಗೆ ಅಕ್ಕಿ ಪ್ರಧಾನ ಆಹಾರವಾಗಿದೆ, ಆದರೆ ಇದನ್ನು ಪ್ರತ್ಯೇಕವಾಗಿ ಸೇವಿಸುವುದರಿಂದ ಪೌಷ್ಟಿಕಾಂಶದ ಕೊರತೆಗಳು ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಅಕ್ಕಿಯು ಕಾರ್ಬೋಹೈಡ್ರೇಟ್ಗಳ ಉತ್ತಮ ಮೂಲವಾಗಿದ್ದು, ಇದು ದೇಹಕ್ಕೆ ಶಕ್ತಿಯ ಮುಖ್ಯ ಮೂಲವಾಗಿದೆ. ಇದು ಪಿಷ್ಟವನ್ನು ಹೊಂದಿರುತ್ತದೆ, ಗ್ಲೂಕೋಸ್ ಆಗಿ ವಿಭಜನೆಯಾಗುತ್ತದೆ, ದೈಹಿಕ ಕಾರ್ಯಗಳಿಗೆ ಇಂಧನವನ್ನು ಒದಗಿಸುತ್ತದೆ. ನಿಮ್ಮ ಶಕ್ತಿಯ ಅಗತ್ಯಗಳನ್ನು ಪೂರೈಸಲು ನೀವು ಸಾಕಷ್ಟು ಅಕ್ಕಿಯನ್ನು ಸೇವಿಸಿದರೆ ದೈನಂದಿನ ಚಟುವಟಿಕೆಗಳಿಗೆ ನೀವು ಸಾಕಷ್ಟು ಶಕ್ತಿಯನ್ನು ಹೊಂದಿರುತ್ತೀರಿ. ಇನ್ನು ಪ್ರತಿದಿನ ಕೇವಲ ಅನ್ನವನ್ನು ಮಾತ್ರ ಸೇವಿಸುವುದರಿಂದ ಪೌಷ್ಟಿಕಾಂಶದ ಕೊರತೆಗೆ ಕಾರಣವಾಗುತ್ತದೆ. ವಿಶೇಷವಾಗಿ ಪ್ರೋಟೀನ್, ಕೊಬ್ಬುಗಳು, ಜೀವಸತ್ವಗಳು ಮತ್ತು ಖನಿಜಗಳು ಸಮತೋಲಿತ ಮತ್ತು ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳಲು ವಿವಿಧ ಪೌಷ್ಟಿಕಾಂಶ ಭರಿತ ಆಹಾರಗಳನ್ನು ಸೇವಿಸುವುದು ಮುಖ್ಯವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.